ಬೇಕಾದ್ರ ನಮ್ಮ ಹುಡುಗಿಗೆ ಎಷ್ಟು ದಿನ ಅಡ್ಡಾಡಿ ಒಟ್ಟ ಸರ್ಟಿಫಿಕೇಟ್ ಕೊಡ್ಲಿಲ್ರಿ ಅವ್ರು. ಆಮ್ಯಾಗ ನಾವ್ ಏನ್ ಮಾಡ್ಬೇಕು, ಮುಂದೆ ಹುಡುಗರು ಸಿಇಟಿ ನೀಟ್ ಪರೀಕ್ಷೆ ಕೊಡ್ಬೇಕಾದ್ರ ಇಲ್ಲಿಗ್ ತಟಸ್ಥ ನಿಂದ್ರಲಕತ್ತದ್ರಿ. ಮುಂದೆ ಏನ್ ಮಾಡ್ಬೇಕು ನಾವು ಹೇಳ್ರಿ ನೀವೇ. ಯಾವ್ದು ಅನುಕೂಲ ಇಲ್ಲ ಕಾಸ್ಟ್ ಸಿಕ್ಕೇ ಇಲ್ಲ. 4 ತಿಂಗಳ ದಿನ ಅಡ್ಡಾಡೇವ್ರಿ ನಾವ್. ಎಷ್ಟು ಕಷ್ಟ ಆಗ್ಯದ ನಮ್ಗ್ ಗೊತ್ತದ. ಅದೇ ಹೋದ್ರ ಕೊಡ್ತಾರ, ಆದ್ರ ಒಡ್ರ ಭೋಯಸ್ ಬಂದ್ಬಿಡ್ತದ್ರಿ ಇವಾಗ. ಅವ್ರೇನು ಹೇಳ್ತೀನಿ ಅಂದ್ರೆ ಕೊಟ್ಟೆ ಮುಂದೆ ಆಮೇಲೆ ಏನ್ ಮಾತಾಡ್ತಾರ ಗೊತ್ತಿಲ್ಲ ಅಲ್ಲಿ. ನನ್ನ ಹೆಸರು ಕಲ್ಪನಾ ಬೋವಿ. ಎಲ್ಲರಿಗೂ ನಮಸ್ಕಾರ. ನಾವು 8-7 ಅಂದರೆ ಜುಲೈ 8ನೇ ತಾರೀಕು ನಾವು ಕ್ರಿಕೆಟ್ ಗ್ರೌಂಡನ್ನು ಇನಾಗ್ರೇಷನ್ ಮಾಡ್ತೇವೆ. 2 ಬೃಹತ್ ಆಕಾರದ ಕ್ರಿಕೆಟ್ ಗ್ರೌಂಡನ್ನು ನಾವು ಮಾಡ್ತಾ ಇದ್ದೇವೆ. ಆ ಒಂದು ಕ್ರಿಕೆಟ್ ಗ್ರೌಂಡ್ದ ವಿಶೇಷತೆ ಏನಪ್ಪ ಅಂದರೆ, ಒಂದು ಗ್ರೌಂಡದ ಏನು ಎ ಗ್ರೌಂಡ್ ಅಂತ ಅದ್ರದ್ದು 100 ಮೀಟರ್ ಬೌಂಡ್ರಿ ಲೈನ್ ಇದೆ. ಸೊ ವಿಶ್ವದಲ್ಲಿ ಅತಿ ದೊಡ್ಡ ಕ್ರಿಕೆಟ್ ಬೌಂಡ್ರಿ ಅಂತ ಹೇಳ್ಬೋದು ನಾವು. ಅದು ಒಂದು ಬಿಜಾಪುರಲ್ಲಿ ಆಗ್ತಂದ್ರೆ ಭಾಳ ಹೆಮ್ಮೆ ವಿಷಯ ನಮಗೆ. ಎರಡನೇದಾಗಿ ಇನ್ನೊಂದು ಬಿ ಗ್ರೌಂಡ್ ಇದೆ, ಅದು 70 ಮೀಟರ್ ಬೌಂಡ್ರಿ ಇದೆ. ಸೊ ನಾವು 2 ಗ್ರೌಂಡನ್ನು ಮಾಡ್ತಿದ್ವಿ. ಅಲ್ಲಿ ಫೆಸಿಲಿಟೀಸ್ ಏನಿದೆ ಅಂದರೆ, ಒಂದು ಗ್ರೌಂಡಲ್ಲಿ 5 ಟರ್ಫ್ ವಿಕೆಟು, ಇನ್ನೊಂದು ಗ್ರೌಂಡಲ್ಲಿ 5 ಟರ್ಫ್ ವಿಕೆಟ್ ಮಾಡ್ತಾ ಇದ್ವಿ. ಸೊ ಒಂದು ಅಂತಾರಾಷ್ಟ್ರೀಯ ಮಟ್ಟದ ದರ್ಜೆಯ ಪಿಚ್ಚಸ್ ಹಾಗೂ ಗ್ರೌಂಡನ್ನು ನಾವು ಅನಾವರಣ ಮಾಡ್ತಾ ಇದ್ವಿ. ಸೊ ಅಲ್ಲಿ ಸಾಕಷ್ಟು ಟೀಮ್ಸ್ ಎಲ್ಲ ಬಂದು ಆಡುವ ಅವಕಾಶಗಳು ಇದ್ದಾವೆ. ಇನ್ನೊಂದೇನಪ್ಪ ಅಂದರೆ, ಅದ್ರ ಜೊತೆಗೆ ನಮ್ಮ ಬಿಜಾಪುರ ಹಾಗೂ ಉತ್ತರ ಕರ್ನಾಟಕದ ಏನು ಪ್ಲೇಯರ್ಸ್ ಇದ್ದಾರೆ, ಅವ್ರಿಗೆ ಆಡಲಿಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು 8 ಕ್ರಿಕೆಟ್ ನೆಟ್ಸನ್ನು ನಾವು ಮಾಡ್ತಾ ಇದ್ದೇವೆ ಸರ್. ಅದರಲ್ಲಿ 4 ಟರ್ಫ್ ವಿಕೆಟ್ಸು, 4 ಆ್ಯಸ್ಟ್ರೋ ಟರ್ಫ್ ಇದ್ದಾವೆ. ಸೊ ಇದು ಒಂದು ಸದುಪಯೋಗ ನಮ್ಮ ಪ್ಲೇಯರ್ ಸಿಗಲಿ. ಯಾಕಂದರೆ ಬೆಂಗಳೂರಿಗೆ ಆಡೋದು ಭಾಳ ಕಷ್ಟ ಇದೆ ಇವಾಗ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಪ್ಲೇಯರ್ಸಿಗೆ ಮತ್ತು ಬಿಜಾಪುರದಲ್ಲಿ ಅನುಕೂಲ ಆಗೋದು ನಿಟ್ಟಿನಲ್ಲಿ ಒಂದು ಬಿಜಾಪುರ ಹತ್ತಿರದಲ್ಲಿ, ಯಾಕೆ ಭಾಳ ದೂರನೂ ಇಲ್ಲ, ಜಮನಾಳ ರೋಡ ಮತ್ತು ದಾದಮಡಿ ಕ್ರಾಸ್ ಹತ್ರನೇ ಮಾಡ್ತಾಯಿದ್ದೇವೆ. ಒಂದು 15 ಎಕರೆಯಲ್ಲಿ ಇದು ಒಂದು ಗ್ರೌಂಡ್ ಮಾಡಿದ್ದೀವಿ. ಅದಕ್ಕೆ ನಮ್ಮ ಎಲ್ಲರೂ 8ನೇ ತಾರೀಕು ತಾವು ಬಂದು ಅದಕ್ಕೊಂದು ಅಟೆಂಡ್ ನಾವು ವೆಂಕಟೇಶ್ ಪ್ರಸಾದ್ ಅವರಿಗೆ ಮಾತಾಡಿದ್ದೇವೆ ಸರ್. ಸದ್ಯ ಈ ಮಹಾರಾಜ ಟ್ರೋಫಿ ನಡೀತಿದ್ದಲ್ಲ, ಆ ಒಂದು ಫೈನಲ್ ಇರೋದರಿಂದ ಅವರು ಬರ್ತಾ ಇಲ್ಲ. ಆಮೇಲೆ ಮಹಾರಾಣಿ ಟ್ರೋಫಿ ಏನು ಮಹಿಳೆಯರದು ಯಾವ ರೀತಿ ಟೂರ್ನಮೆಂಟ್ ಆಗಬೇಕು, 9ನೇ ತಾರೀಕು ಆಪ್ಷನ್ಸ್ ಇದೆ. ಆ ಒಂದು ಉದ್ದೇಶದಿಂದ ಅವರು ಬರ್ತಾ ಇಲ್ಲ. ಆದರೆ ಅವ್ರು ಏನು ಹೇಳಿದ್ದಾರೆ ಅಂದರೆ, ಸರ್ ನೀವು 8ನೇ ತಾರೀಕು ನಾವು ಎಂಟೈರ್ ಗ್ರೌಂಡ್ ಎಲ್ಲ ಗ್ರಾಸಿಂಗ್ ಮಾಡ್ತೇವೆ, ಅಲ್ಲಿಂದ ವರ್ಕ್ ಸ್ಟಾರ್ಟ್ ಮಾಡ್ತೇವೆ. ಸೊ ಒಂದು 2-2.5 ತಿಂಗಳಾದಮೇಲೆ ಅದು ಫುಲ್ ಎಲ್ಲ ಗ್ರೌಂಡ್ ರೆಡಿ ಆಗುತ್ತೆ ಸರ್. ಆ ಟೈಮಲ್ಲಿ ಹೇಳ್ರಿ, ಎಂಟೈರ್ KSR ನಾವು ಬರ್ತೇವೆ, ಬಂದು ನಿಮ್ಮೊಂದು ಅಲ್ಲಿ ನಾವು ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿಕೊಡ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿನೂ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯದ ಯಾವುದಾದ್ರೂ ನಮ್ಮ ಕಡೆ ಅವಕಾಶ ಆಗ್ತದೆ ಅಂಥ ಪಂದ್ಯಗಳನ್ನು ನಾನು ನಿಮ್ಗೆ ಗ್ರೌಂಡಿಗೆ ಕೊಡ್ತೇವೆ ಅಂತಿದ್ದಾರೆ ಸರ್. BK ರವಿ ಅವರು ಜಾಯಿಂಟ್ ಸೆಕ್ರೆಟರಿ ಅವ್ರಿಗೆ ಭೇಟಿಯಾದಾಗ, ಸರ್ ಮಹಿಳಾ ಕ್ರಿಕೆಟ್ ಭಾಳ ಇದೆ ಬಿಜಾಪುರಲ್ಲಿ, ಅದಕ್ಕೆ ನೀವು ಮಾಡಿದ್ದು ಭಾಳ ಉತ್ತಮವಾಯಿತು. ಮಹಿಳಾ ಕ್ರಿಕೆಟ್ರಿಗೆ ಅಲ್ಲಿ ನಾವು ಸಾಕಷ್ಟು ಮ್ಯಾಚಸ್ ಕೊಡ್ತೇವೆ ಸರ್. ಮತ್ತು ಒಂದೇ ಕಡೆ 2 ಗ್ರೌಂಡ್ ಇರೋದ್ರಿಂದ ನಮಗೂ ಭಾಳಷ್ಟು ಸಾಕಷ್ಟು ಅನುಕೂಲಗಳಿದೆ. ಅದಕ್ಕೆ ನಾವು ಅಲ್ಲಿ ನಿಮಗೆ ಮ್ಯಾಚಸ್ ಕೊಡ್ತೇವೆ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಉದ್ಘಾಟಕರಾಗಿ ಈಗ ಅರುಣ್ ಶಾಪೂರ್ ಸರ್ ಬರ್ತಾ ಇದ್ದಾರೆ, ಆಮೇಲೆ DC ಅವರು, SP ಅವರು, ಆಮೇಲೆ ಕಮಿಷನರ್ ಬರ್ತಾ ಇದ್ದಾರೆ, DDP ಅವರು ಬರ್ತಾ ಇದ್ದಾರೆ, ಆಮೇಲೆ ನಮ್ಮ ಮಹಿಳಾ ವಿಷಯದಲ್ಲಿ VC ಅವರು ಬರ್ತಾ ಇದ್ದಾರೆ. ಸೊ ಎಲ್ಲರಿಗೂ ಇನ್ವೈಟ್ ಮಾಡಿದ್ದೀವಿ ಸರ್. ಗುಣಮಟ್ಟ ಹೆಚ್ಚಿರುತ್ತಾ ಸರ್? ಸೇಮ್ ಗುಣಮಟ್ಟ ಇರ್ತಾರೆ. ಯಾಕಂದರೆ ನಮ್ದು ಏನಂದ್ರೆ ಒಂದು ಸ್ಟ್ಯಾಂಡರ್ಡ್ ಇದೆ ಸರ್ ನಮ್ಮದು ಇಂಟರ್ನ್ಯಾಷನಲ್ ಕ್ರಿಕೆಟ್ದು. ಸೊ ಟರ್ಫ್ ವಿಕೆಟ್ಸ್ ಈ ರೀತಿ ಇರಬೇಕು, ಗ್ರಾಸಿಂಗ್ ಈ ರೀತಿ ಇರಬೇಕು, ಅದೇ ರೀತಿ ನಾವು ಮಾಡ್ತಾಯಿದ್ವಿ. ಪ್ರೈವೇಟಲ್ಲಿ ಮಾಡ್ತೇವೆ ಸರ್. ಅದು ಆ್ಯಕ್ಚುಲಿ ನೀವು ಬೆಳಗಾವಿ ಆಗಿರೋದೆಲ್ಲನೂ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ KSA ವತಿಯಿಂದ ಇತ್ತು. ಸೊ ಮುಂದಿನದಲ್ಲಿ ಅವ್ರನ್ನೂ ಅಂದಿದೆ ಸರ್, KSA ಜೊತೆ ನಾವು ಕೂಡಿ ನಿಮ್ಗೆ ಏನು ಅನುಕೂಲ ಆಗ್ತದೆ ಎಲ್ಲರೂ ಮಾಡ್ತೀವಿ ಸರ್. ಯಾಕಂದರೆ ಡೇ ಟು ಡೇ ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಾಯಿದೆ ಸರ್. ಯಾಕಂದರೆ BCCI ನಿಮ್ಗೆ ಗೊತ್ತು, ಭಾಳ ದೊಡ್ಡ ಸಂಸ್ಥೆ. ಅವರು ಎಂಥ ಟೆಕ್ನಾಲಜಿ ತೊಗೊಂಬರ್ತಾರೆ, ಇಡೀ ವಿಶ್ವದ ಟೆಕ್ನಾಲಜಿ ತೊಗೊಂಬರ್ತಾರೆ. ಅದ್ರದ್ದು ಏನೇನು ಟೆಕ್ನಾಲಜಿ ನಮ್ಗೆ ಹೆಲ್ಪ್ ಆಗುತ್ತೆ ಅದು ಮುಂದೆ ಕೊಡ್ತೇನೆ. ಇಲ್ಲ ಸರ್, ಸ್ಪಾನ್ಸರ್ಗೆ ಯಾರು ನಾವು ಕೇಳಿಲ್ಲ ಸರ್. ಯಾಕಂದ್ರೆ ಫಸ್ಟು ನಮ್ಮ ಮೇನ್ ಇದಿತ್ತು, ಈ ಗ್ರೌಂಡ್ ಎಲ್ಲ ರೆಡಿ ಮಾಡಿಬಿಟ್ಟು ಸೊ ಒಂದು ಇನಾಗ್ರೇಷನ್ ಆದಮೇಲೆ ನಮ್ಮ ಕಡೆ ಸಾಕಷ್ಟು ದಾನಿಗಳಿದ್ದಾರೆ ಸರ್, ಹೋಗಿ ಅವ್ರು ಮೀಟ್ ಆಗ್ತೇವೆ. ಅದು ಭರವಸೆ ಇದೆ, ಬಂದು ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಭರವಸೆ ಇದೆ ಸರ್. ಓಕೆ ಸರ್, ನಾವು 8ನೇ ತಾರೀಕು ಸರ್ ಬೆಳಗ್ಗೆ 9 ಗಂಟೆಗಿದೆ. ತಾವೆಲ್ಲರೂ ಬರಬೇಕು. ಈ ಒಂದು ಏನು ಇತಿಹಾಸ ನಿರ್ಮಾಣ ಆಗ್ತದೆ ಇಂಥ ದೊಡ್ಡ ಗ್ರೌಂಡು, ಅದಕ್ಕೆ ತಾವು ಸಾಕ್ಷಿ ಆಗಬೇಕು. ತಮ್ಮ ಸಹಾಯ ಸಹಕಾರ ಬೇಕಂತ ಕೇಳ್ಕೊತಿದ್ದೀನಿ. ನಾನು ಬಸವರಾಜ್ ಇಜೇರಿ ಅಂತೇಳಿ, ಇಜೇರಿ ಕ್ರಿಕೆಟ್ ಅಕಾಡೆಮಿ ಕೋಚು ಹಾಗೂ ಇಜೇರಿ ಸ್ಪೋರ್ಟ್ಸ್ ಎಜುಕೇಷನ್ ಅಸೋಸಿಯೇಷನ್ನ ಅಧ್ಯಕ್ಷರು. ಸರ್ ನಮಸ್ತೆ, ನಾನು ಅಖಿಲ ಕರ್ನಾಟಕ ವಿದ್ಯುತ್ ಕಲ್ಯಾಣ ಸಂಘ ಬೋವಿ ಸಮಾಜದ ರಾಜ್ಯ ಅಧ್ಯಕ್ಷ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬೋವಿ ಸಮಾಜಕ್ಕೆ ಹಲವಾರು ರೀತಿಯಿಂದ ತೊಂದರೆಗಳಾಗುತ್ತವೆ. ಅದರಲ್ಲಿ ಪ್ರಮುಖ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡುವಲ್ಲಿ ಸರ್ಕಾರಿ ಅಧಿಕಾರಿಗಳು ಒಡ್ರ ಸಮಾಜದವರು ದಿಂದ ಪ್ರೇರಣೆ ಪಡೆದು, ನೀವು ಒಡ್ರ ಜನಾಂಗದವ್ರು ಇದ್ದೀರೇನು, ನೀವು ಬೋವಿ ಅಂದ್ರೆ ಒಡ್ರತ್ ಬರ್ಕೊಂಬರ್ರಿ,
ಬೋವಿ ಸಮಾಂತರ ಪದ ಒಡ್ರ ಐತಿ ಅಂತ ಕೇಳಾಕತ್ತಾರ. ಆದ್ರ 1950ರಾಗ ಬೋವಿ ಸಹಿತವಾಗಿ ಸೇರಿ 6 ಜಾತಿಗಳು ಸೇರಿದ್ದು. ಅಲ್ಲಿ ಒಡ್ರು ಜನಾಂಗದವರು ಇಲ್ಲ, ಒಡ್ರು ಉಪಪಂಗಡವೂ ಇಲ್ಲ. ಆದ್ರೆ 1977-91ರಾಗ ರಾಜ್ಯ ಸರ್ಕಾರದಿಂದ ಮನವಿ, ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ 2002ರಲ್ಲಿ ಬೋವಿ ತತ್ಸಮಾನ ಪದದಲ್ಲಿ ಓಡ ಒಡ್ಡೆ ಒಡ್ಡ ಅಂತ ಸೇರಿದ್ದು. ಆದ್ರೆ 2002ರಲ್ಲಿ ಸೇರಿದ್ದು. ಆದ್ರೆ ಅವರು ನಮಗ ಮೈಸೂರು ಮಹಾರಾಜರು ಕೊಟ್ರ, ಮೈಸೂರು ಮಹಾರಾಜರು ಬೋವಿ ಅಂತ ಕೊಟ್ರ ಅಂತ ಹೇಳಕತ್ತಾರ. ಆದ್ರ ಇವತ್ತಿಗೂ ನಿಮ್ಗೆ ರಿಕಾರ್ಡ್ ಕೊಡ್ತೀನಿ, ಮೈಸೂರು ಮಹಾರಾಜರು ಕೊಟ್ಟಿದ್ದು BOY ಅಂತ ಹೇಳಿ, ಬೋಯಿ ಅಂತ ಹೇಳಿ ಕೊಟ್ಟಿದ್ದವ್ರಿಗೆ. ಆದ್ರ ಅದು ಪದ ಏನೈತಿ ಇವತ್ತಿಗೂ ಕಟಗೇರಿ 1 ಆಗೈತಿ. ನಿಮಗೆ ಸರ್ಕಾರ ದಾಖಲೆ ಕೊಡ್ತೀನಿ ನಾನು. ಆದ್ರ ಅವ್ರು ಬಳಸಕತ್ತಿದ್ದು BHOVI. ಇದು ಬೋವಿ ಅಂದ್ರ ಸರ್ಕಾರನೇ ಮಾಹಿತಿ ಕೊಟ್ಟದ್ ಏನೈತಿ, ಬೋವಿ ಉದ್ಯೋಗ ಮೇನೆ ಪಲ್ಲಕ್ಕೆ ಹೊರುವಂತವ್ರಿಗೆ ಬೋವಿ ಅಂತ ಕೊಡ್ತಾವ, ಬೋವಿ ಅಂತ ಐತಿ. ಒಡ್ರ ಅಂತ ಏನ್ ಉದ್ಯೋಗ ಐತಿ ಅಂದ್ರೆ ಕಲ್ಲ ಒಡೆಯೋದು, ಕೋಟೆ ಕಟ್ಟೋದು, ಒಟ್ಟಾರೆ ಕಲ್ಲಿನ ಕೆಲಸ ಮಾಡೋರು ಒಡ್ರ ಅಂತ ಐತಿ. ಆದ್ರೆ ನಾವ್ ಎಲ್ಲಿನೂ ಒಡ್ರ ಜನಾಂಗದವ್ರು SC ತಗೋಬೇಡ್ರಿ ಅಂತ ಹೇಳಿ ಎಲ್ಲಿನೂ ಅಪೋಸ್ ಮಾಡಿಲ್ಲ, ಹೋರಾಟ ಮಾಡಲ್ಲ. ಆದ್ರೆ ನಮ್ಮ ಮೂಲ ಬೋವಿ ಜನಾಂಗದ ಜಾತಿಯನ್ನ ಕಸ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ 2 ಜಾತಿ ಎಲ್ಲಿನೂ ಇಲ್ಲ. ನೀವು ತೆಗಿಸಿ ನೋಡ್ಬೋದು ಮಾಹಿತಿ. ಬೋವಿ ಅಂತ ಬೇರೆನೆ ಐತಿ, ಒಡ್ರ ಅಂತ ಬೇರೆನೆ ಐತಿ. ಆದ್ರೆ ಸರ್ಕಾರ ಆದೇಶ ಐತಿ, ಏನೈತಿ, ಒಡ್ರ ಜನಾಂಗದವರು ಬೋವಿ ಜಾತಿ ಏನಾದ್ರೂ ಪ್ರಮಾಣ ಪತ್ರ ತಗೊಂಡಿದ್ರಂದ್ರ ಸಮಗ್ರ ಪರಿಶೀಲಿಸಿ ಆ ಒಡ್ರ ಜನಾಂಗದ ಸರ್ಟಿಫಿಕೇಟ್ ಕೊಡ್ರಿ, SCನೇ ಕೊಡ್ರಿ. ಬೋವಿ ಅವರಿಗೆ ಬೋವಿ ಸರ್ಟಿಫಿಕೇಟ್ ಕೊಡ್ರತ್ತೆ ಸರ್ಕಾರದ ಆದೇಶ ಐತಿ. ಆದ್ರೆ ಈ ಎಲ್ಲಾ ಆದೇಶಗಳು ನಮ್ಮ ಪರವಾಗಿ ಸರ್ಕಾರದ 7ರಿಂದ 8 ಆದೇಶ ಇದೆ. ಮತ್ತು ನಮ್ಮ ಬೋವಿ ಜನಾಂಗಕ್ಕೆ ಆಗುತ್ತಿರೋ ಅನ್ಯಾಯ ಸರಿಪಡಿಸುವ ಸಂಬಂಧ ಮಾನ್ಯ ಉಗ್ರಪ್ಪ VS ಉಗ್ರಪ್ಪನವರ MLC ಇದ್ದಾಕಾರ 11 MLCಗಳನ್ನು ಕೂಡಿಸಿ ಒಂದು ಸದನ ಸಮಿತಿ ರಚನೆ ಮಾಡಿದ್ರು. ಸರ್ಕಾರಕ್ಕ ಆ ವರದಿನೂ ಕೊಟ್ಟಿದ್ದಾರೆ. ಬೋವಿನೇ ಬೇರೆ, ಒಡ್ಡರೇ ಬೇರೆ, ಒಡ್ಡರ ಉದ್ಯೋಗ ಬೇರೆ, ಬೋವಿ ಉದ್ಯೋಗ ಬೇರೆ. ಒಡ್ಡರ ಜಾತಿಗೂ ಬೋವಿ ಜಾತಿಗೂ ಯಾವುದೇ ಸಾಮಂತ್ಯ ಇಲ್ಲ, ಅವ್ರು ಬೇರೆನೆ ಇವ್ರು ಬೇರೆ ವರದಿ ಕೊಟ್ಟಾರ. ಸರ್ಕಾರ ಅದ್ರ ಮೇಲೆ ಆದೇಶ ಪಾಸ್ ಮಾಡಿದ್ರು. ಸರ್ಕಾರಿ ಅಧಿಕಾರಿಗಳು ಮಾತ್ರ ಒಡ್ಡರ್ ನೀವು ಒಡ್ಡರ್ಗಟ್ಟೆ ಕೊಡ್ತೀವ ನಾವು ಮನೋಭಾವದಾಗ ಇದ್ದಂಗ ಐತಿ. ಅದಕ್ಕೆ ಹೇಳಿ ನಾವು ಬಿಜಾಪುರ ಜಿಲ್ಲೆಕ ಏನ್ ಅನಾನುಕೂಲ ಆಗಕತ್ತಲ್ಲ, ನಮ್ಮ ಜನಾಂಗಕ್ಕ ಆರ್ಥಿಕದಿಂದ ಮತ್ತು ಶೈಕ್ಷಣಿಕದಿಂದ ಬಹಳ ಹಿಂದುಳಿದದ್ದು ಸಣ್ಣ ಸಮಾಜ ನಮ್ದು. ಒಂದು ಜಿಲ್ಲೆಯಲ್ಲಿ ಒಂದ್ ತಾಲೂಕಿನಲ್ಲಿ 3 ಊರಲ್ಲಿ ಮಾತ್ರ ನಮ್ ಜನಾಂಗಿದೆ ಉಳಿದ. ಯಾಕಂದ್ರೆ ರಾಜರು ಎಲ್ಲಿರ್ತಾರ ಹಿಂದಕ್ಕ ಅವರಲ್ಲಿ ಮತ್ತು ದೇಶಮುಖರು ಎಲ್ಲಿರ್ತಾರ ಆ ಊರಲ್ಲಿ ಮಾತ್ರ ನಾವು ಮೇಲೆ ಅವ್ರನ್ನ ಹೊತ್ಕೊಂಡು ತಿರುಗಾಡಕ ವ್ಯವಸ್ಥೆದಾಗ ನಾವ್ ಇದ್ದೀವಿ. ಅದೇ ಊರಲ್ಲಿ ಇದ್ದೀವಿ. ಆದ್ರೆ ಉಳ್ಕಿದ ಊರಲ್ಲಿ ನಮ್ದಿಲ್ಲ. ರಾಜ್ಯದಲ್ಲಿ ನಾವು 2ರಿಂದ 4 ಲಕ್ಷ ಜನ ಮಾತ್ರ ಇದ್ದೀವಿ. ಸಣ್ಣ ಸಮುದಾಯ ಇರೋದ್ರಿಂದ ಒಡ್ರ ಜನಾಂಗದವರು ನಮ್ಮ ಮೇಲೆ ಗದಾಪ್ರಹಾರ, ಅವ್ರ ಬಳಿ ರಾಜಕೀಯ ಐತಿ, ಅವ್ರ ಬಳಿ ಆರ್ಥಿಕವಾಗಿ ಐತಿ, ಅವ್ರ ಬಳಿ ಜನನೂ ಐತಿ. ಬಹಳ ಜನ ಇರೋದ್ರಿಂದ ನಮ್ ಸಣ್ಣ ಸಮುದಾಯದ ಮೇಲೆ ಒಂದು ಗದಾಪ್ರಹಾರ ಮಾಡಾಕತ್ತಾರ ಅಂತ ಹೇಳಿ ನನ್ನ ವಿನಂತಿ ಐತಿ. ನಿಮ್ಮ ಮುಖಾಂತರ ಮೂಲ ಬೋವಿ ಜನಾಂಗಕ್ಕೆ ಅನ್ಯಾಯ ಮಾಡಾಕತ್ತಾರಲ್ಲ ಅದು ಸರಿಪಡಿಸಿ ಕೊಡ್ಬೇಕಂತ ಹೇಳಿ ತಮ್ಮ ಮೀಡಿಯಾ ಮುಖಾಂತರ ನಾನು ಕಳಕಳಿಯಿಂದ ತಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ಸಿಗಲ್ಪಡುವ ಏನೇನು ಸವಲತ್ತುಗಳು ಸರ್ಕಾರದಿಂದ ಆದೇಶ ಬಂದ್ರು ಈ ದ್ವಂದ್ವ ಸರ್ಕಾರಿ ಅಧಿಕಾರಿಗಳು ಒಡ್ಡರು ಬೋವಿಗಳು ಅಂತ ಏನು ತಲೆಯಾಗಿಟ್ಟುಕೊಂಡವ್ರಲ್ಲ, ಅದರಿಂದ ನಂಬಲ್ಲಿ ಅನಾನುಕೂಲದಿಂದ ಮತ್ತು ಅವರಿಗೆ ಆ ಸರ್ಟಿಫಿಕೇಟ್ ಆದ್ರೂ ರಿಜೆಕ್ಟ್ ಮಾಡೋದ್ರಿಂದ. ಯಾಕಂದ್ರೆ ಯಾವುದೇ ಸರ್ಕಾರದ ಏನೇ ತಗೋಬೇಕಂದ್ರೆ ಆ ಸರ್ಟಿಫಿಕೇಟ್ ಬೇಕಾಗುತ್ತೆ, ಸವಲತ್ತು ಸಿಗ್ತಾ ಇಲ್ಲ. ಬೋವಿ ನಿಗಮದಾಗ ಒಡ್ಡರ ಸಮಾಜದವರ ಅಧ್ಯಕ್ಷರು ಸದಸ್ಯರು ಇರೋದ್ರಿಂದ ನಮ್ಮ ಏನೇ ಮನವಿ ಏನ್ ಹಾಕಿರ್ತೀವಲ್ಲ ಅರ್ಜಿ ಅವ್ರು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಸರ್, ನಮ್ದು ಬೇಡಿಕೆ ನಮ್ಮ ಮೂಲ ಬೋವಿ ಜನಾಂಗದ SC ಪ್ರಮಾಣ ಪತ್ರ ಫಸ್ಟ್ ಕೊಡಬೇಕು. ಆ ನಂತರ ಸರ್ಕಾರದಿಂದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಒಂದು ವ್ಯವಸ್ಥೆಗೆ ಬರ್ಬೇಕಂದ್ರ ಸರ್ಕಾರ ಏನು ನೇಮಕ ಮಾಡಿರ್ತಲ್ರಿ ಬೋವಿ ನಿಗಮದಿಂದ ನಾವು ಹಾಕಿದ ಆರ್ಥಿಕ ಸ್ಥಿತಿವಂತರ ಆಗಲಿ ಅಂತೇಳಿ ಸಹಾಯಧನ ಸವಲತ್ತುಗಳು ನಮ್ಮ ಸಮಾಜಕ್ಕೆ ದಕ್ಕಬೇಕಂತ ಹೇಳಿ ನಮ್ಮ ಹೋರಾಟ ಐತಿ. ಲಕ್ಷ್ಮಣ್ ಬೋವಿ, ಕರ್ನಾಟಕ ರಾಜ್ಯ ಅಧ್ಯಕ್ಷರು.